ನೋಡ್ತೀರಾ? ಹೌದು ಸರ್, ನೋಡ್ತೀವಿ. ಇವತ್ತು ಫೈನಲ್ ಇದೆ ಸರ್, ಯಾರು ಗೆಲ್ತಾರಂತೀರಾ? ಸರ್, ನನ್ನ ಪ್ರಕಾರ ಐ ಥಿಂಕ್ ಪ್ರತಾಪ್ ಅವ್ರಿಗೆ ಚಾನ್ಸ್ ಇದೆ, ವಿನಯ್ ಅವ್ರಿಗೆ ಚಾನ್ಸ್ ಇದೆ, ಕಾರ್ತಿಕ್ ಮಹೇಶ್ ಅವ್ರಿಗೆ ಚಾನ್ಸ್ ಇದೆ, ವರ್ತೂರ್ ಸಂತೋಷ್ ಅವ್ರಿಗೆ ಚಾನ್ಸ್ ಇದೆ, ಆಮೇಲೆ ಸಂಗೀತ ಅವ್ರಿಗೂ ಚಾನ್ಸ್ ಇದೆ. ಬಟ್ ಅಷ್ಟೊಂದು ಡಿಸರ್ವಿಂಗ್ ಅಲ್ಲ ಅನ್ಸುತ್ತೆ ಅವ್ರು ನನ್ನ ಪ್ರಕಾರ. ಈ ಸಲ ಒಬ್ರು ಗೆಲ್ಬೇಕಲ್ಲ, 4. ಹೌದು, ಒಬ್ರು ಗೆಲ್ಬೇಕು. ಹಂಗೆ ನೋಡ್ಕೊಳಕ್ ಹೋದ್ರೆ ನಾನು ಕೆಲವೊಂದು ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಐ ಥಿಂಕ್ ಪ್ರತಾಪ್ ಅವ್ರಿಗೆ ವೋಟ್ಸು, ವರ್ತೂರ್ ಅವ್ರಿಗೆ ವೋಟ್ಸ್ ತುಂಬ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಈ 4 ಜನರಲ್ಲಿ ಯಾರು ವಿನ್ ಆದ್ರೂ ಓಕೆ. ಬಟ್ ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ಐ ಥಿಂಕ್ ವಿನಯ್ ವಿನ್ ಆಗಬೇಕು. ಯಾಕೆ ಅಂತಂದರೆ ಕೆಲವೊಂದು ರೀಸನ್ಸ್ ಅದಕ್ಕಿದೆ. ಬಂದಾಗಿಂದ ಒಂದೇ ಥರ ಇದ್ದಾರೆ, ಆಮೇಲೆ ಯಾವತ್ತೂ ಕಳಪೆ ಆಗಿ ಹೋಗಿಲ್ಲ. ನಾವು ಸಂಗೀತ ಅವ್ರನ್ನ ತೊಗೋಬೋದು, ಕಾರ್ತಿಕ್ ಅವ್ರನ್ನ ತೊಗೋಬೋದು, ಪ್ರತಾಪ್ ಅವ್ರನ್ನ ತೊಗೋಬೋದು. ಇವರೆಲ್ಲ ಹೈಲೈಟ್ ಆಗಬೇಕು ಅಂದರೆ ಒಂದು ಸೈಡು ಯಾವಾಗಲೂ ನಮ್ಮ ವಿನಯ್ ಅವರು ಇದ್ದೇ ಇದ್ದಾರೆ. ಆ್ಯಂಡ್ ಐ ಪರ್ಸ್ನಲಿ ಫೀಲ್ ಹಿ ಈಸ್ ಅ ಟ್ರೂ ಬಿಗ್ ಬಾಸ್ ವಿನ್ನರ್. ಎಸ್, ಬಿಗ್ ಬಾಸ್ ಅಲ್ಲಿ ವಿನಯ್ ಇರಲಿಲ್ಲ ಅಂದ್ರೆ ಇವ್ರುಗಳ ಆಟ ಅಷ್ಟೇ. ಹೌದು, ವಿನಯ್ ಇಲ್ಲ ಅಂತಂದ್ರೆ ಫಸ್ಟ್ ಆಫ್ ಆಲ್ ಆ ಬಳೆ ಟಾಸ್ಕ್ ಅಲ್ಲಿ ಇವರು ಸಂಗೀತ ತೋರಿಸೋರಲ್ಲ, ಬಳೆ ಅಂತ ಅವಾಗ್ಲೂ ನಮ್ಮ ಅಗ್ರೆಷನ್ ಸ್ಟಾರ್ ನಮ್ಮ ವಿನಯ್ ಅವರು ಇದ್ದೇ ಇದ್ರು. ಆಮೇಲೆ ಕುಸ್ತಿ ಟಾಸ್ಕ್ ಬಂದಾಗ ಈಗ ಇರೋದು ಅವಾಗ್ಲೂ ವಿನಯ್ ಅವರು ಇದ್ದೇ ಇದ್ರು. ಯಾವುದೇ ಒಂದು ಟಾಸ್ಕ್ ನೋಡ್ಕೊಂಡ್ರು ಎಲ್ಲದಕ್ಕೂ ವಿನಯ್ ಅದ್ರಲ್ಲಿ ಇದ್ದೇ ಇದ್ದಾರೆ. ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಫ್ರೆಂಡ್ಶಿಪ್ ಅಲ್ಲಿ ನೋಡಿ, ಕಾರ್ತಿಕ್ ಅವರು ಫ್ರೆಂಡ್ಶಿಪ್ ಮಾಡಿದ್ರು ತನಿಷಾ ಅವ್ರ ಜೊತೆ, ಸಂಗೀತ ಅವ್ರ ಜೊತೆ, ನಮ್ರತಾ ಅವ್ರ ಜೊತೆ. ಬಟ್ ಅವರು ಯಾರ ಜೊತೆ ಕೂಡ ಫ್ರೆಂಡ್ಸ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಬಟ್ ಇವಾಗ ವಿನಯ್ ಅವ್ರು ನೋಡಿ, ಅವ್ರು ಫ್ರೆಂಡ್ಸ್ ಆಗಿದ್ರು, ಮನೆಯಿಂದ ಈಚೆ ಬರ್ಬಿಟ್ಟು ಕೂಡ ಅವರೆಲ್ಲ ಫ್ರೆಂಡ್ಸ್ ಆಗೇ ಇದ್ದಾರೆ. ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಅವ್ರದ್ದು ಟ್ರೂ ಆಟಿಟ್ಯೂಡ್, ಟ್ರೂ ಪರ್ಸನಾಲಿಟಿ. ಸೊ ಇಂಥವ್ರು ಗೆಲ್ಲಬೇಕು. ಇಂಥವ್ರು ಗೆದ್ರೆ ಬಿಗ್ ಬಾಸ್ಗೂ ಒಂದು ನಾವು ನೋಡ್ತಿರೋ ಪ್ರೇಕ್ಷಕ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಐ ಪರ್ಸನಲಿ ಫೀಲ್ ವಿನಯ್ ಶುಡ್ ಬಿ ದ ವಿನ್ನರ್. ಮೆಜಾರಿಟಿ ಎಜುಕೇಟೆಡ್ ಪೀಪಲ್ ವಿನಯ್ ಅಂತಿದ್ದಾರೆ. ಬಟ್ ಒಂದಿಷ್ಟು ಹೈಯೆಸ್ಟ್ ವೋಟ್ಸ್ ಬರ್ತಾ ಇರೋದು ಡ್ರೋನ್ ಪ್ರತಾಪ್ಗೆ. ಯಾಕೆ ಈ ಚೇಂಜಸ್ ಅಂತ? ಸರ್, ಡ್ರೋನ್ ಪ್ರತಾಪು ಬಿಗ್ ಬಾಸ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಪರ್ಸನಾಲಿಟಿನೇ. ಬಟ್ ಕೆಲವೊಂದು ಕಡೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಐ ಡೋಂಟ್ ನೋ, ಎಲ್ಲೂ ಹೇಳಿಲ್ಲ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸಂಗೀತಗೆ ಮತ್ತು ಪ್ರತಾಪ್ಗೆ ಕಣ್ಣಿಗೆ ಸೋಪ್ ಇದ್ದಾಗ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು 4 days ಆದಮೇಲೆ ಅವ್ರಿಗೆ ಬಂದರು. ಆಮೇಲೆ ನಾಮಿನೇಷನ್ ಅಲ್ಲಿ ಸೇವ್ ಆದಾಗ ಪ್ರತಾಪ್ ಅವರು ಒಂದು ಮಾತು ಹೇಳ್ತಾರೆ. ಏನಂತಂದರೆ, ನನಗೆ ಹಳ್ಳಿಯವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅನ್ಕೊಂಡೆ, ಬಟ್ ನಮ್ಮ ಹಳ್ಳಿಯವ್ರು ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅದು ಅವ್ರಿಗೆ ಹೇಗೆ ಗೊತ್ತಾಯಿತು? ಇದಾದ್ಮೇಲೆ ಅವ್ರು ಮಾತಾಡೋ ರೀತಿ ಬೇರೆ ಆಯಿತು. ಅವರು ಇದ್ದಕ್ಕಿದ್ದಂಗೆ ಅವರು ಹಳ್ಳಿಯವ್ರ ಥರ ಮಾತಾಡೋದು ಸ್ಟಾರ್ಟ್ ಮಾಡೋದು, ಆಮೇಲೆ ಸಿಂಪತಿ ಕಾರ್ಡ್ನ ಯೂಸ್ ಮಾಡೋದು, ಇವೆಲ್ಲ ತುಂಬ ಜಾಸ್ತಿ ಆಯಿತು. ಆಮೇಲೆ ಇನ್ನೊಂದು, ಮೊದಲು ಪ್ರತಾಪು ಇವಾಗಿರೋ ಪ್ರತಾಪ್ ತುಂಬ ಡಿಫ್ರೆನ್ಸ್. ಆದರೆ ವಿನಯ್ ಅದಿಲ್ಲ. ಫಸ್ಟು ಪ್ರತಾಪು ಮಾತಾಡ್ತಾರಲ್ಲ, ಇವಾಗ ಮೊನ್ನೆ ಆಗಿದ್ದ ಟಾಸ್ಕಲ್ಲಿ ಅವರು ವಿನಯ್ ಕೊಟ್ಟಿರೋ ಟಾಂಟ್ ಆಗಿರ್ಬೋದು, ಅಥವಾ ಕಾರ್ತಿಕ್ ಅವರು ಕೊಟ್ಟಿರೋ ಟಾಂಟ್ ಆಗಿರ್ಬೋದು, ತುಕಾಲಿ ಸಂತೋಷ್ ಅವರು ಕೊಟ್ಟಿರೋ ಟಾಂಟ್ ಆಗಿರ್ಬೋದು, ಐ ಪರ್ಸ್ನಲಿ ಫೀಲ್ ಅವರ ಟ್ರೂ ಆಟಿಟ್ಯೂಡ್ ಇವಾಗ ಗೊತ್ತಾಗ್ತಿದೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿದೆ ಅವ್ರಿಗೆ ಜನಬೆಂಬಲ ಜಾಸ್ತಿ ಇದೆ ಅಂತ. ಇನ್ನೊಂದು, ಅವ್ರು ಸೇವ್ ಆದಾಗಲೆಲ್ಲ ಶಿಲ್ಲೆ ಹೊಡಿತಾರೆ, ಇವೆಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ. ಬಟ್ ಅದೇನು ತಪ್ಪು ಅಂತ ನಾನು ಹೇಳ್ತಲ್ಲ. ಬಟ್ ಅವರು ಒಂದು ಪರ್ಸ್ನಾಲಿಟಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ ತುಂಬ ಜಾಸ್ತಿ ಇದೆ. ಬಟ್ ವಿನಯ್ ಅವರಲ್ಲಿ ಅವರು ಸ್ಟಾರ್ಟಿಂಗಲ್ಲಿ ಹೇಗಿದ್ದಾರೋ ಇವಾಗ ಕೂಡ ಹೀಗೆ ಇದ್ದಾರೆ, ಮೊದಲನೇ ಪಾಯಿಂಟು. ಎರಡನೇದು, ಅವರು ಬಂದಾಗಲಿಂದ ಬೇರೆಯವರು ಕಾರ್ತಿಕ್ ಮಹೇಶ್ ಆಗಿರ್ಬೋದು, ಅಥವಾ ನಮ್ಮ ವರ್ತೂರ್ ಸಂತೋಷ್ ಆಗಿರ್ಬೋದು, ಬೇರೆ ಒಂದು ಫೀಮೇಲ್ ಕಾಂಟೆಸ್ಟೆಂಟ್ ಜೊತೆ ಕ್ಲೋಸ್ ಆಗಿರೋದು, ಫ್ರೆಂಡ್ಶಿಪ್ ಅನ್ನೋದು, ಅಥವಾ ಸಂಗೀತ ನಮ್ಮ ಅವ್ರು ಇದ್ರಲ್ಲ ಅವ್ರು ಯಾರು ಸ್ನೇಹಿತ ಅವ್ರ ಥರ ಲವ್ ಅನ್ನೋದು, ಇವೆಲ್ಲ ಏನೂ ಮಾಡಿಲ್ಲ. ಒಂದು ವಿಮೆನ್ಗೆ ಏನು ಬೇಕು, ಒಂದು ಪ್ರೀತಿಸೋ ಒಂದು ಹುಡುಗ ಬೇಕು, ಕೊನೆವರೆಗೂ ನ್ಯಾಯವಾಗಿರೋ ಲಾಯಲ್ ಆಗಿರೋ ಹುಡುಗ ಬೇಕು. ಆ ಹುಡುಗ ನಮ್ಮ ವಿನಯ್. ಎರಡನೇದು, ಫ್ರೆಂಡ್ಸ್ ನಮ್ಮಂಥವ್ರಿಗೆ ಏನು ಬೇಕು, ಲಾಯಲ್ ಆಗಿರೋ ಫ್ರೆಂಡ್ಸ್ ಬೇಕು. ಆ ಹುಡುಗ ನಮ್ಮ ವಿನಯ್. ಮೂರನೇದು, ಟಾಸ್ಕ್ ಬಂದಾಗ ನಮ್ಮ ಮೈನ ಒತ್ತಿ ನಾವು ನಮ್ಮ ಮೈ ಚಳಿಗಳನ್ನ ಬಿಟ್ಟು ಆಡಾಡಬೇಕು. ಆ ಥರ ಟಾಸ್ಕ್ ಯಾರು ಆಡಿದ್ದಾರೆ ಮನೇಲಿ? ವಿನಯ್ ಅವರು ಆಡಿದ್ದಾರೆ. ಆಮೇಲೆ ಯಾರನ್ನೂ ತುಳಿದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸಂಗೀತ ಅವರು ಅದು ಟಾಸ್ಕ್ ಬಂತು, ಅವ್ರವರು ಚೂಸ್ ಮಾಡ್ಕೋಬೋದು ಅಂತ. ಆದರೆ ಟಾಪ್ ಬಂದಿದ್ದು ಯಾರು? ನಮ್ರತಾ ಮತ್ತು ಪ್ರತಾಪ್ ಮತ್ತು ಸಂಗೀತ. ಯಾಕೆಂದರೆ ಅವರು ವಿನಯ್ಗೆ ಮತ್ತೆ ನಮ್ಮ ಕಾರ್ತಿಕ್ಗೆ ಚಾನ್ಸೇ ಕೊಡಲಿಲ್ಲ. ಅವ್ರು ಚಾನ್ಸ್ ಕೊಟ್ಟಿದ್ದರೆ ಇವ್ರು ಯಾರು ಫೈನಲ್ಸ್ ಹೋಗ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್. So I personally feel Vinay is a true winner and he is a true personality. Yes, thank you sir. ನಿಮ್ಮ ಓಟು? ನನ್ನ ಓಟು ಯಾವಾಗಲೂ ವಿನಯ್ಗೆ ಸರ್. ಸುದೀಪ್ ಸರ್ ಯಾವ ಥರ? ಸುದೀಪ್ ಸರ್ ಬಿಗ್ ಬಾಸ್ ಸರ್, ನಾನು ಬಿಗ್ ಬಾಸ್ ನೋಡೋದೇ ನಾನು ಸುದೀಪ್ ಅವ್ರಿಗೋಸ್ಕರ. ಅವರು ನಮ್ಮ ಜೀವನದಲ್ಲೂ ಬಿಗ್ ಬಾಸ್ ಅಲ್ಲಿ ನಡೆಯೋ ಘಟನೆಗಳು ನಮ್ಮ ಆಫೀಸಲ್ಲಿ ನಡೀತಿರುತ್ತೆ. ಒಂದೊಂದು ಪಾಲಿಟಿಕ್ಸ್ ಆಗಿರ್ಬೋದು, ನಮ್ಮ ತುಳಿಯೋರು ಆಗಿರ್ಬೋದು, ನಮ್ಮ ಅಂಗ್ಸವ್ರು ಆಗಿರ್ಬೋದು, ಇದಕ್ಕೆಲ್ಲ ನಾವು ಉತ್ತರ ಹೊರಸ್ತಿ ನಮ್ಗೆ ಸಿಗಲ್ಲ. ಬಟ್ ಆದರೆ ನಾನು ವೀಕೆಂಡಲ್ಲಿ ನಾನು ಸುದೀಪ್ ಸರ್ ಮಾತಾಡ್ಬೇಕಾದ್ರೆ ನನ್ನ ಎಷ್ಟೋ ಒಂದು ಪ್ರಶ್ನೆಗಳಿಗೆ ಅವ್ರ ಕಡೆ ನನಗೆ ಉತ್ತರ ಸಿಕ್ಕಿದೆ. ಡೈರೆಕ್ಟಾಗಿ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ನಾನು ಬಿಗ್ ಬಾಸ್ ನೋಡೋ ಮೇಯ್ನ್ ರೀಸನ್ನು ಸುದೀಪ್ ಸರ್. ಅವರು ವೀಕೆಂಡ್ ಬಂದ ಮಾತಾಡಿದ್ರೆ ಪ್ರತಿ ಒಂದು ವೀಕಲ್ಲೂ ನನಗೊಂದು 5 ರಿಂದ 6 ನನಗೆ ಹುಡುಕ್ತಾ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಹೋಗ್ತಾರೆ. ನಾವು ಕನ್ನಡದವರು ವಿ ಆರ್ ಸೋ ಫಾರ್ಚುನೇಟ್ ಟು ಹ್ಯಾವ್ ಸುದೀಪ್ ಆಸ್ ಅ ಬಿಗ್ ಬಾಸ್ ಹೋಸ್ಟ್. ಒಬ್ಬರು ಎಲಿಮಿನೇಟ್ ಆಗ್ಬೇಕು ಸರ್, ಯಾರು ಆಗ್ತಾರೆ ಇವತ್ತು? ಸರ್, ನನ್ನ ಪ್ರಕಾರ ಅದು ತುಕಾಲಿ ಅವರು ಆಗ್ತಾರೆ ಅಷ್ಟೇ. ಬಿಕಾಸ್ ಅದು ಹೇಳ್ತೀನಿ,
ಬೇರೆಯವ್ರಿಗೆಲ್ಲ ಫ್ಯಾನ್ಸ್ ಅವರು ಹೆಲ್ಪ್ ಮಾಡ್ತಾರೆ. ವಿನಯ್ ಆಗಿರ್ಬೋದು, ಅಗೈನ್ ಕಾರ್ತಿಕ್ ಅವ್ರಾಗಿರ್ಬೋದು, ಆಮೇಲೆ ಸಂಗೀತ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಅವ್ರವ್ರಿಗೆ ಹೆಲ್ಪ್ ಫ್ಯಾನ್ ಅವರು ಎಲ್ಲ ಪೇಡ್ ಪ್ರಮೋಷನ್ ಮಾಡ್ತಿರ್ಬೋದು. ಬಟ್ ತುಕಾಲಿಗೆ ಆ ಥರ ನಾನೇನೂ ನೋಡೇ ಇಲ್ಲ. ಸೊ ಅವ್ರು ಕಾಮಿಡಿ ಮಾಡ್ಕೊಂಡು ಬಂದಿರೋದು ಅದೊಂದೇ ಮೇನ್ ಪಾಯಿಂಟು. ಆ್ಯಂಡ್ ಎರಡನೇದು ಕಮಿಂಗ್ ಟು ಸಂಗೀತ, ಅವ್ರು ಎಷ್ಟು ಕನ್ನಿಂಗ್ ಇದ್ದಾರೆ ಅಂತಂದ್ರೆ, ಮೊನ್ನೆ ಆದಾಗ ಏನಂತಂದ್ರು ಅವರು, ಫಾರ್ ಎಕ್ಸಾಂಪಲ್ ನಿಮ್ಮ ವಿಷ್ಣ ಹೇಳ್ಕೊಳ್ಳಿ ಅಂತಂದ್ರು ಬಿಗ್ ಬಾಸ್ ಹತ್ರ. ಅವ್ರು ಹೇಳಿದ್ರು ನನಗೆ ಎಷ್ಟು ಕಡೆಯಿಂದ ನನಗೆ ಒಂದು ವೋಟ್ ಬೇಕು, ಅವ್ರ ಕಡೆಯಿಂದ ನನಗೆ ವಿಶಸ್ ಬೇಕು, ಅಗೈನ್ ರಕ್ಷಿತ್ ಶೆಟ್ಟಿ ಅವ್ರ ಕಡೆಯಿಂದ ನನಗೆ ವಿಶಸ್ ಬೇಕು ಅಂತಂದ್ರು. ಸರ್ ಇದು ಯಾಕೆ ಸರ್ ಅವ್ರಿಗೆ? ಇವ್ರು ಏನಂತಂದ್ರೆ ಆ ಗ್ರ್ಯಾಪ್ ಮಾಡಕ್ಕೆ ನೋಡ್ತಾ ಇದ್ದಾರೆ. ಎಷ್ಟು ಫ್ಯಾನ್ಸ್ ಗೊತ್ತು, ಎಷ್ಟು ಜನ ಇದ್ದಾರೆ, ಸರೋವರ ಇದ್ದಂಗೆ ಅವ್ರ ಫ್ಯಾನ್ಸು. ನಾನು ಕೂಡ ಎಲ್ಲ ಯಶು ಮತ್ತು ರಕ್ಷಿತ್ ಶೆಟ್ಟಿ, ಸುದೀಪ್ ಸರ್, ದರ್ಶನ್ ಸರ್ ಎಲ್ಲ ಫ್ಯಾನ್ ಕೂಡ. ಸೊ ಅವರು ಒಂದು ಫ್ಯಾನ್ಗಳ ಓಟ್ನ ಒಂದು ತಗೊಳ್ಳೋಕ್ಕೋಸ್ಕರ ಅವ್ರು ಈ ಗೇಮ್ ಮಾಡಿದ್ದಾರೆ. ಇಟ್ ಇಸ್ ವೆರಿ 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 ಕನ್ನಿಂಗ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ರಾಘವ್ ಅಂತ. ಸೂಪರ್ ಸರ್.